ಈಗಾಗಲೇ ಡಿಜಿಟೈಸೇಷನ್ ಅಂದರೆ ನಾವೇನು ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿದ್ದೀವಿ ಅದು ವಾಪಸ್ ಬಂದು ನಾವು ಡಿಜಿಟೈಸೇಷನ್ ಮಾಡಿರ್ತಕ್ಕಂಥದ್ದು 2,18,659 ಅಷ್ಟು ಫಾರ್ಮ್ಗಳನ್ನು ನಾವು ಡಿಜಿಟೈಸೇಷನ್ ಮಾಡಿದ್ದೀವಿ. ಇನ್ನು ಉಳಿಕೆ ಸುಮಾರು ಇಲ್ಲಿವರೆಗೆ ನಮ್ಮಲ್ಲಿ ಒಟ್ಟು 4,582 ASD ಪಟ್ಟಿಗಳನ್ನ ಮಾಡಿದ್ದೀವಿ. 34,582 ASDD ಅಂತಂದರೆ ಆಬ್ಸೆಂಟೀಸು, ಶಿಫ್ಟಿಂಗು, ಡೆತ್ತು, ಡಿಲೀಷನ್ ಅಂತೇಳಿ. ಹಾಗಾಗಿ ಇದು ಪ್ರಮುಖವಾಗಿ ಏನೇನು ಇದು ಯಾವ್ಯಾವುದು ಎಷ್ಟೆಷ್ಟು ಪಟ್ಟಿ ಇದೆ ಅಂತಂದರೆ, ಮೊದಲನೇದು ಡೆತ್ತು 11,935 ಇದೆ. ಶಿಫ್ಟಿಂಗು ಪರ್ಮನೆಂಟು ಶಿಫ್ಟಿಂಗು ಅವರು ಬೇರೆ ಕಡೆ ಹೋಗ್ಬಿಟ್ಟಿರ್ತಕ್ಕಂಥದ್ದು 13,227. ಮತ್ತು ಆಲ್ರೆಡಿ ಎನ್ರೋಲ್ಡು ಬೇರೆ ಕಡೆ ಎನ್ರೋಲ್ ಮಾಡಿಸ್ಬಿಟ್ಟಿರ್ತಾರೆ ಅವರು 4,459. ಆಬ್ಸೆಂಟು ನಮಗೆ ಸಿಗ್ದಲೇ ಇರ್ತಕ್ಕಂಥವ್ರು 4,882. ಒಂದು ಅದರ್ಸು ಬೇರೆ ಬೇರೆ ಥರ ಸಿಗ್ದಲೇ ಇರ್ತಕ್ಕಂಥವ್ರು 79. ಒಟ್ಟು 34,582 ಫಾರ್ಮ್ಸ್ಗಳು ನಮಗೆ ಸಿಕ್ಕಿಲ್ಲ. ಇವ್ರನ್ನ ASD ಪಟ್ಟಿಯನ್ನು ಮಾಡಿದ್ದೀವಿ. ಈ ASD ಪಟ್ಟಿ ಮತ್ತು ನಾವು ಡಿಜಿಟೈಸೇಷನ್ ಎರಡೂ ಸೇರಿ ಇಲ್ಲಿವರೆಗೆ 100% ಪ್ರಗತಿಯನ್ನು ಸಾಧಿಸಿದ್ದೀವಿ. ಹಂಗೂ ಒಂದು ವೇಳೆ ನಾವು ಈಗ ನಿಮಗೆ ಅಂತಿಮವಾಗಿ ಚುನಾವಣಾ ಆಯೋಗದವರೇ ನಾವೇನು 34,582 ASD ಪಟ್ಟಿ ಮಾಡಿದ್ದೀವಿ, ಆ ಪಟ್ಟಿಗಳ ಸಮೇತ PS ವೈಸು ನಿಮಗೆ 3 ಪಕ್ಷದ ಮುಖಂಡರುಗಳಿಗೂ ಕೂಡ ನಾವು ಇವತ್ತು ಆ ಪಟ್ಟಿಯನ್ನು ಕೊಡ್ತಾ ಇದ್ದೀವಿ. ನೀವು ಅಂತಿಮ ಪಟ್ಟಿ ಇದು ನಿಮ್ಗೆ ಮತ್ತೆ ನಾವು ಮತ್ತೊಂದ್ಸರಿ ಪ್ರಿಂಟ್ ಮಾಡಿ ಕೊಡೋದಿಲ್ಲ. ಯಾಕಂತಂದರೆ ವಾರ ಪೂರ್ತಿ ಕೊಟ್ಕೊಂಡು ಬಂದಿದ್ವಿ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂತ. ಈ ಪಟ್ಟಿ ಅಂತಿಮವಾಗಿರುತ್ತೆ. ಈ ಪಟ್ಟಿಯನ್ನು ಇಟ್ಕೊಂಡು ನಿಮ್ಮ ಏನು ಬೂತ್ ಲೆವೆಲ್ ಏಜೆಂಟ್ ಇದ್ದಾರೆ ಅವ್ರಿಗೆಲ್ಲ ಮತಗಟ್ಟೆ ವಹಿಸು ಅದನ್ನು ವಿಚಾರಣೆ ಮಾಡಿ ಯಾರು ಅದು ಪಟ್ಟಿ ಮಾಡಿರ್ತಕ್ಕಂಥದ್ದು ಸರಿ ಇದೆಯಾ. ಒಂದು ವೇಳೆ ನಿಮಗೆ ಅಬ್ಜೆಕ್ಷನ್ ಏನಾರು ಬಂದರೆ, ಆಕ್ಷೇಪಣೆ ಬಂದರೆ, ಅವನು ಶಿಫ್ಟಿಂಗ್ ಅಂತ ಮಾಡಿದರೆ ಅವನು ಇಲ್ಲೇ ಇದ್ದಾನೆ ನಮ್ಗೆ ಗೊತ್ತು ಅಂತಂದರೆ ಅಂಥ ಮಾಹಿತಿಗಳನ್ನು ನನಗೆ ಕೊಟ್ಟರೆ, ಅಥವಾ ಡೆತ್ ಅಂತ ಮಾಡಿದರೆ ಅವನು ಇಲ್ಲೇ ಬದುಕಿದ್ದಾನೆ ಅಂಥ ಮಾಹಿತಿಗಳನ್ನು ನಮಗೆ ಕೊಟ್ಟರೆ ನಾವು ಮತ್ತೆ ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ರೀಪ್ರಿಂಟ್ ಕೊಟ್ಟು ಮತ್ತೆ ಅವನ ನಂತರ ಫಿಲಪ್ ಮಾಡಿಕೊಂಡು ನಾವು ಮತ್ತೆ ಡಿಜಿಟೈಸೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಡಿಜಿಟೈಸೇಷನ್ ಮಾಡ್ತಕ್ಕಂಥ ಕೆಲಸ ಇನ್ನು 8ನೇ ತಾರೀಕುವರೆಗೂ ಕೂಡ ಚಾಲನೆಯಲ್ಲಿ ಇರೋದ್ರಿಂದ ಆ ದಿನಾಂಕದ ಒಳಗಡೆ ನಮಗೆ ನೀವು ಈ ಥರದ ಮಾಹಿತಿಯನ್ನು ಕೊಟ್ಟರೆ ನಾವು ಡಿಜಿಟೈಸೇಷನ್ ಮಾಡಿ ಅವ್ರನ್ನ ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಬರುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಮಾಹಿತಿಯನ್ನು ನಿಮಗೆ ತಲುಪಿಸ್ಬೇಕು ಅಂತೇಳಿ ಇವತ್ತು ಎಲ್ಲ ಪಾರ್ಟಿಗಳ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮದು ಏನಾದ್ರು ಆಕ್ಷೇಪಣೆಗಳಿದ್ದರೆ, ಇದು ಕೆಲಸದ ಬಗ್ಗೆ ಏನಾದ್ರು ಡೌಟ್ಗಳಿದ್ದರೆ ಮತ್ತು ಬೇರೆ ಬೇರೆ ಇದ್ದರೆ ನಮ್ಮ ಜೊತೆ ಚರ್ಚೆ ಮಾಡ್ಬೋದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಪ್ರಮುಖವಾಗಿ ಇಲ್ಲಿವರೆಗೆ ಸಹಕಾರ ಕೊಟ್ಟಿದ್ದೀರಿ ನಮ್ಮ SIR ಪ್ರಗತಿಯಲ್ಲಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ 2 ತಿಂಗಳವರೆಗೂ ಕೂಡ ಈ SIR ಪ್ರಗತಿ ಚಾಲನೆಯಲ್ಲಿ ಇರುತ್ತೆ. ಅಲ್ಲಿವರೆಗೂ ಕೂಡ ತಮ್ಮ ಸಹಕಾರ ಮತ್ತು ಬೆಂಬಲ ಬಹಳ ಪ್ರಮುಖವಾಗಿ ಬೇಕು ಅಂತ ಮನವಿ ಮಾಡಿಕೊಂಡು, ಈ ವಿಷಯದ ಬಗ್ಗೆ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಆನ್ಲೈನಲ್ಲಿ ಬರುತ್ತೆ, ನಾವು ಅಪ್ರೂವ್ ಮಾಡ್ತೀವಿ. ಎಲ್ಲ ಸೇರ್ಬಿಡುತ್ತೆ ಆನ್ಲೈನ್ ಆದರೆ. ಈಗ ಒಟ್ಟಿಗೆ ನಮ್ಮಲ್ಲಿ 658 ಆನ್ಲೈನ್ ಬಂದಿದೆ. 658 ಇಲ್ಲಿದೆ ನೋಡಿ. 3ನೇದು ಆನ್ಲೈನ್ ಸಿಟಿಜನ್ ಅವರೇ ಮಾಡ್ತಕ್ಕಂಥದ್ದು. 658 ಬಂದಿದೆ. 658 ಕೂಡ ನಮ್ಮ BLO ಅಪ್ರೂವ್ ಮಾಡ್ತಾರೆ. ಅವರು ಆನ್ಲೈನ್ಲಿ ಮಾಡಿದ್ರು ಕೂಡ BLO ಅಪ್ರೂವ್ ಮಾಡ್ಬೇಕನ್ನ. ಅಪ್ರೂವ್ ಮಾಡಿದ್ರೆ ಅದಕ್ಕೆ ಸೇರ್ಕೊಡುತ್ತೆ. ಸಿಟಿಜನ್ ಆಗಿಲ್ಲ ಜಿಯೋ ಅಂದರೆ ಎಲ್ಲ ಅಪ್ರೂವ್ ಮಾಡಿದ್ದಾರೆ ನಮ್ದು ಅಂತ. ಬೇರೆಲ್ಲ ಇದೆ ನೋಡಿ, ಬೇರೆ ತರದ್ದು ಪೆಂಡಿಂಗ್ ಇಲ್ಲ. ನಮ್ದು 0 ಎಲ್ಲ ಮಾಡಿದ್ದೀವಿ. 658 ನಾವು ವೆರಿಫೈ ಮಾಡಿದ್ರೆ ಮುಗಿತು, 0 ಬಂದಿದೆ. ಬೇರೆಲ್ಲ 1, 4 ಇಟ್ಕೊಂಡ್ರಲ್ಲ ಅವ್ರ ಲಾಗಿಲ್ಲಿ ಬ್ಯಾಲೆನ್ಸ್ ಇರುತ್ತೆ, BLO ಲಾಗಿಲ್ಲಿ, ಅದಕ್ಕೆ ಪೆಂಡಿಂಗ್ ತೋರಿಸುತ್ತೆ. ಸರ್, ಈಗ ಅವರು ಆನ್ಲೈನ್ ಮಾಡಿರ್ತಾರೆ, ಬಟ್ ಅವರು ಇದಾಗಿದೆ ಅಂತ ಅವ್ರು ಕನ್ಫರ್ಮ್ ಆಗೋದು ಹೆಂಗೆ? ಅವ್ರ ಮೊಬೈಲ್ಗೆ ಬರುತ್ತೆ. ಸಕ್ಸಸ್ಫುಲಿ ಇದು ಸಬ್ಮಿಟೆಡ್ ಅಂತ ಇಲ್ಲಿ ಫಾರ್ಮ್ ಕೊಟ್ಟಿರೋಂಥವ್ರನ್ನೇ ಮೆಸೇಜ್ ಬರುತ್ತೆ ಅಂತ ಅದು ಕೂಡ ಸಿಸ್ಟಮ್ ಯಾವುದಿಲ್ಲ.